ಸಡಗರ ಸಂಭ್ರಮದಿಂದ ಜರುಗಿದ ಮಾಯಕ್ಕ ದೇವಿ ಭವ್ಯ ಜಾತ್ರಾ ಮಹೋತ್ಸವ. ಜಾತ್ರೆಯ ನಿಮಿತ್ತ ಕರ್ನಾಟಕ, ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರು ಚಿಂಚಲಿ ಮಾಯಕ್ಕ ದೇವಿ ದರ್ಶನ ಪಡೆಯುವರು. ಮಹಾಕಾಳಿ ದೇವಿಯ ಅವತಾರವಾದ ಶ್ರೀ ಚಿಂಚಲಿ ಮಾಯಕ್ಕ ದೇವಿಯ ದೇವಾಲಯವು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿಯಲ್ಲಿ ಕೃಷ್ಣಾ ನದಿಯ ದಡದಲ್ಲಿದೆ. ಚಿಂಚಲಿ ಮಾಯಕ್ಕ ದೇವಿ ಪ್ರಸಿದ್ಧಿ ಜಾತ್ರಾ ಸ್ಥಳವಾಗಿದ್ದು, ಪ್ರತಿ ವರ್ಷ ಈ ದೇವಿಗೆ ದೊಡ್ಡ ತೀರ್ಥಯಾತ್ರೆ ನಡೆಸಲಾಗುತ್ತದೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಸ್ರಾರು ಭಕ್ತರು ಸಾಂಪ್ರದಾಯಿಕವಾಗಿ ವರ್ಣಮಯವಾಗಿ ಅಲಂಕರಿಸಲ್ಪಟ್ಟ ಎತ್ತಿನ ಬಂಡಿಗಳು ಮತ್ತು ಎತ್ತಿನ ಜೋಡಿಗಳು ಸ್ಥಳೀಯರನ್ನು ಆಕರ್ಷಿಸುವ ಮೂಲಕ ಯಾತ್ರೆಯ ವಿಶೇಷ ಆಕರ್ಷಣೆಯಾಗಿದೆ. ಇಂದು ಮಾಯಕ್ಕ ದೇವಿಗೆ ಅಸ್ಥಿ ತೋರಿಸಬೇಕಿತ್ತು. ಗುರುವಾರ ಫೆಬ್ರವರಿ 5ರಂದು ದೇವಿಗೆ ಮಹಾ ನೈವೇದ್ಯ ಪಲ್ಲಕ್ಕಿ ಉತ್ಸವ ಜರುಗಲಿದೆ. ಮಂಗಳವಾರ ರಾತ್ರಿಯಿಂದ ಭಕ್ತರು ಕೃಷ್ಣಾ ನದಿ ಹಾಗೂ ಹಾಲಹಳ್ಳದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಯಾತ್ರೆಯಲ್ಲಿ ಅವರೊಂದಿಗೆ ಕರೆದೊಯ್ಯಲಾದ ದೇವಾಲಯದ ದೇವರುಗಳು ಮತ್ತು ವಿಗ್ರಹಗಳನ್ನು ಸ್ವಚ್ಛ ಮಾಡಿಕೊಂಡು ಪೂಜಿಸಿ ಕಾಣಿಕೆಗಳನ್ನು ಅರ್ಪಿಸುವರು. ಪಲ್ಲಕ್ಕಿಯು ಡೊಳ್ಳು ಮತ್ತು ತಾಶದ ಶಬ್ದದೊಂದಿಗೆ ದೇವಾಲಯದ ಕಡೆಗೆ ಹೋಗುತ್ತದೆ. ಈ ಸಮಯದಲ್ಲಿ ಜನರು ದೇವಾಲಯಕ್ಕೆ ಸುತ್ತು ಹಾಕುತ್ತಾರೆ. ಒಳಗೆ ಹೋಗಿ ದೇವಿಯ ದರ್ಶನ ಪಡೆದು ದೇವಿಗೆ ಉಡಿ ತುಂಬುತ್ತಾರೆ ಮತ್ತು ಕಾಣಿಕೆಗಳನ್ನು ಅರ್ಪಿಸುತ್ತಾರೆ. ಒಳಗೆ 5 ಸುತ್ತುಗಳನ್ನು ಹಾಕಿ ಹೊರಬಂದ ನಂತರ ಅವರು ಕಿಲಕಟ್ಟಿಯ ದರ್ಶನ ಪಡೆದು ಮರಳುವರು. ಯಾತ್ರಿಗಾಗಿ ವಿಶೇಷ ಬಸ್ಸುಗಳ ವ್ಯವಸ್ಥೆ. ಹೌದು ವೀಕ್ಷಕರೇ, ಸಾರಿಗೆ ಇಲಾಖೆಯಿಂದ ಮಿರಾಜ್, ಸಾಂಗ್ಲಿ, ಯಾತನಿ, ಕಾಗವಾಡ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ತೆರಳಲು ಫೆಬ್ರವರಿ 3ರಿಂದ 7ರವರೆಗೆ 100ಕ್ಕೂ ಹೆಚ್ಚು ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸುವ ಮೂಲಕ ಭಕ್ತರ ದಟ್ಟಣೆಯಾಗದಂತೆ ಮುನ್ನೆಚ್ಚರಿಕೆ ಕಲ್ಪಿಸಿರುವುದಾಗಿ ಸಾರಿಗೆ ಇಲಾಖೆ ಟಿಸಿ ಮಾಹಿತಿ ನೀಡಿದರು. ಮಹಿಳಾ ಭಕ್ತರೊಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಜಾತ್ರೆಯ ನಿಮಿತ್ತ ಕಳೆದ 3 ವರ್ಷದಿಂದ ಆಕ್ಸಿಜನ್ ಹಚ್ಚಿಕೊಂಡು ಪಂಢರಾಪುರದಿಂದ ಚಿಂಚಲಿ ಮಾಯಕ್ಕ ದೇವಿಯ ದರ್ಶನಕ್ಕೆ ಬಂದಿರುವುದು ವಿಶೇಷವಾಗಿತ್ತು. ಯಾತ್ರಾ ಸಮಿತಿಯ ಸದಸ್ಯ ಜಿತೇಂದ್ರ ಜಾಧವ್ 28,000 ಜನಸಂಖ್ಯೆ ಹೊಂದಿದ ಚಿಂಚಲಿ ಪಟ್ಟಣದಲ್ಲಿ ಜಾತ್ರೆಯ ನಿಮಿತ್ತ 18ರಿಂದ 20 ಲಕ್ಷ ಭಕ್ತರು ಬಂದು ಹೋದರೂ ಯಾವುದೇ ರೀತಿಯ ತೊಂದರೆಯಾಗದಿರುವುದು ದೇವಿಯ ಮಹಿಮೆಯಾಗಿದೆ. ದೇವಾಲಯದ ಪ್ರದೇಶದಲ್ಲಿ 50ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳು ಮತ್ತು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಚಿಂಚಲಿ ಪಟ್ಟಣ ಪಂಚಾಯಿತಿಯಿಂದ ಭಕ್ತರಿಗೆ ಸ್ವಚ್ಛತೆ, ನೀರು ಮತ್ತು ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಲಾಗಿದ್ದು, ಜಾತ್ರೆಯ ನಂತರವೂ 5 ರವಿವಾರ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಬರುವರು. ಭಕ್ತರು ಕಳ್ಳರಿಂದ ಸಾವಧಾನವಿದ್ದು ಜಾಗೃತಿಯಿಂದ ದೇವಿಯ ದರ್ಶನ ಪಡೆಯುವಂತೆ ವಿನಂತಿ ಮಾಡಲಾಗಿದೆ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।